ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ವಾರ ಆಗಿತ್ತು ನೋಡ್ರಿ, ವ್ಲಾಗ ಮಾಡಲಿಲ್ಲ. ಅದಾವ ಎಡಿಟಿಂಗ್ ಅದು ಮಾಡಿ ಹಾಕತ್ತೇನೆ, ಬಟ್ ಕಂಟಿನ್ಯೂಟಿ ವ್ಲಾಗ್ಗಳದು ಮಾಡ್ತಿರ್ತೇನಲ್ಲ ಅವ್ನು ಮಾಡೇ ಇಲ್ಲ, ಗ್ಯಾಪ್ ಕೊಡ್ತಿದ್ದೆ. ನನಗೂ ರೆಸ್ಟ್ ಬೇಕನ್ಸಾತಿತ್ತು. ಮತ್ತು ಏನಂದ್ರೆ ಎಡಿಟಿಂಗ್ ಮಾಡೋದು ಭಾಳ ಕಷ್ಟ ಆಗತ್ತೈತೆ ನೋಡ್ರಿ. ಯಾಕಂದ್ರೆ ನಾನು ವಿಡಿಯೋಗಳು ಮಾಡಿರ್ತೇನಲ್ಲ, ಅವ್ನು ಎಡಿಟಿಂಗ್ ಮಾಡ್ಬೇಕಂಥೇಳಿ ಹೋಗಿ ಮಾಡ್ದಿರ್ತೇನೆ. ಸಡನ್ನಾಗಿ ನನ್ನ ಮೊಬೈಲ್ ಏನಾಗತ್ತದು ಗೊತ್ತಿಲ್ಲ. ನಾನು ವ್ಲಾಗಿಗೆ ಅಂಥೇಳಿ ಈ ಮೊಬೈಲ್ ತೊಗೊಂಡೇನೆ. ಬಟ್ ಈ ಮೊಬೈಲ್ ಒಳಗೆ ಹೊಸಾದೈತಿದ್ದು, ಇನ್ನೂ 1 ವರ್ಷವೂ ಆಗಿಲ್ಲ. ಭಾಳ ಮಾಡ್ರೆ ಒಂದು 4-5 ತಿಂಗಳಾಗಿರ್ಬೇಕಷ್ಟೆ. ಬಟ್ ಎಡಿಟಿಂಗ್ ಮಾಡ್ತಿದ್ದೇನೆ, ಸಡನ್ನಾಗಿ ಫುಲ್ ಅದು ಸ್ಕ್ರೀನೆಲ್ಲ ಆಫ್ ಆಗಿಬಿಡ್ತದೆ, ಸ್ವಿಚ್ ಆಫ್ ಆಗಿಬಿಡ್ತದೆ. ಆಮೇಲೆ ಮತ್ತು ಸ್ವಿಚ್ ಆನ್ ಆಗ್ತಿತ್ತಲ್ಲ, ಅದು ಕೂಡಲೇ ಮೊಬೈಲ್ ಚೆಕ್ ಮಾಡಿ ನೋಡ್ತೇನೆ, ಎಡಿಟಿಂಗ್ ಮಾಡಿದ್ದೆಲ್ಲನೂ ಡಿಲೀಟಾಗಿ ಹೋಗಿಬಿಟ್ಟಿರ್ತದೆ. ಅದಕ್ಕೆ ನಂಗೆ ಭಾಳ ಬೇಜಾರಾಗತ್ತೈತಿ. ಯಾಕಂದ್ರೆ ಈ ಟೈಮ್ ಒಳಗೆ ಎಷ್ಟೊಂದು ಕಷ್ಟಪಟ್ಟು ಎಡಿಟಿಂಗ್ ಮಾಡಿ ವಾಯ್ಸ್ ಕೊಟ್ಟು ಇದು ಮಾಡಿರ್ತೇನೋ, ಅದೆಲ್ಲ ಡಿಲೀಟ್ ಆಗಿಬಿಡ್ತದೆ. ಹಾಗಾಗಿ ಮತ್ತು ಪದೇ ಪದೇ ಮತ್ತು ಎಲ್ಲ ನಾನು ವಿಡಿಯೋಗಳೆಲ್ಲ ತೊಗೊಂಡ್ಬಿಟ್ಟು ಮತ್ತೆ ಎಡಿಟಿಂಗ್ ಮಾಡಿ ವಾಯ್ಸ್ ಅದು ಕೊಟ್ಟು ಎಡಿಟಿಂಗ್ ಮಾಡಬೇಕಾಗ್ತೈತಿ. ಭಾಳ ಕಷ್ಟ ಆಗತೈತಿ. ಅದು ಹಂಗೆ ಮಾಡಾಕತ್ತೇನ. ಇದನ್ನ ತೋರಿಸ್ಕೊಂಡು ಬರೋಕ್ಕೇನಿಲ್ಲ, ನಮ್ಮ ಹಸ್ಬೆಂಡ್ ಅವ್ರು ತೋರಿಸ್ಕೊಂಡು ಬರ್ತೇನೆ ಅಂದಿದ್ರೆ. ಬಟ್ ಅಲ್ಲಿ ಹೋದ ಕೂಡಲೇ ಅವರೆಲ್ಲ ನಾನು ಇದನ್ನು ಮಾಡಿಬಿಟ್ರೆ ಏನು ಮಾಡೋದು, ವಿಡಿಯೋಗಳೆಲ್ಲ ಇದ್ರಾಗನ ಅದಾವು ಅಂಥೇಳಿ ಭಯ ಆಗತೈತಿ. ಅದಕ್ಕೆ ಕೊಟ್ಟಿಲ್ಲ, ಇನ್ನೊಂದು ಸ್ವಲ್ಪ ಇರಲಿ ಅಂಥೇಳಿ. ಕೈ ನೋಸಾಕತ್ತಿತ್ತು, ಅದಕ್ಕೆ ಮೊಬೈಲ್ ಹಂಗೆ ಹಾಕಿದ್ದಿ ನೋಡ್ರಿ. ಏನಂದ್ರೆ ಇವತ್ತಿನ ಬ್ಲಾಗ್ ನನಗೂ ಗೊತ್ತಿಲ್ಲ ಯಾವ ಥರ ಮಾಡ್ತೇನೆ ಅಂಥೇಳಿ. ಒಂಥರ ಏನಾದರೂ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೇನ. ಏನಾದರೂ ಅಂದ್ರೆ ಕೆಲವೊಂದಷ್ಟು ಶಾಪಿಂಗ್ ಮಾಡಿದೆಲ್ಲ, ಏನು ಸ್ಯಾರಿ ಅದು ತೊಗೊಂಡೇನು ಅಂಥೇಳಿ ಒಂದಷ್ಟು ತೋರಿಸ್ತೇನೆ. ಮತ್ತೇನಂದ್ರೆ ಇದು ನಿನ್ನೆ ಅಂತೂ ಫುಲ್ ಎಲ್ಲ ಸೀರೆನೂ ಕಿತ್ತಾಕಿ ಒಗೆದ್ಬಿಟ್ಟಿದ್ದೆ ನೋಡ್ರಿ. ಯಾಕಂದ್ರೆ ನಾನು ಫೋಟೋಶೂಟ್ ಮಾಡ್ಕೋಬೇಕಂತ ಅಂದ್ಕೊಂಡೇನ. ಸೊ ಮ್ಯಾಟರ್ನಿಟಿ ಫೋಟೋಶೂಟ ನಮ್ಮ ಚಿನ್ನೋಟ್ ಟೈಮ್ ಒಳಗಂತೂ ಏನೂ ಮಾಡ್ಕೊಂಡೇ ಇಲ್ಲ ನಾನು. ಹಾಗಾಗಿ ಈ ಸರಿ ಮಾಡ್ಕೋಬೇಕಂತ ಪ್ಲ್ಯಾನ್ ಐತಿ. ಅದಕ್ಕೆಲ್ಲ ಸೀರೆನೂ ತೆಗೆದು ಬೆಡ್ರೂಮ್ ಒಳಗೆ ಫುಲ್ ಇದು ಮಾಡಿಬಿಟ್ಟಿದ್ನಿ. ಎಲ್ಲನೂ ಹಾಕ್ಕೊಂಡು ನೋಡತ್ತಿದ್ನಿ. ಬಟ್ ಬ್ಲೌಸ್ ಅದು ಏನೂ ಬರಾಕತ್ತಿರಲಿಲ್ಲ. ಅದಕ್ಕೆ ಟೆನ್ಷನ್ ಆಗಕತ್ತಿತ್ತು, ಯಾವ ಬ್ಲೌಸು ಬರಾತಿಲ್ಲ, ಏನು ಮಾಡೋದು ಅಂಥೇಳಿ. ಬಟ್ ಹಿಂದೆ ಒಂದು ಸಾರಿ ನಿಮ್ಮ ಹಿಂದಿನ ವ್ಲಾಗೊಳಗೆ ನೋಡಿರ್ಬೇಕು, ಹೊಸ ಸೀರೆ ತೊಗೊಳಕ್ಕೆ ಹೋಗಿದ್ನಿ. ಸೊ ಆ ಸೀರೆ ಬ್ಲೌಸ ರೆಡಿ ಆಗೈತಿ. ಬಟ್ ಆ ಸೀರೆಗೆ ಕುಚ್ಚು ಕಟ್ಟಬೇಕು ಮತ್ತು ಪಿಕೋ ಫಾಲ್ ಮಾಡೋದೈತಿ, ಅದಿನ್ನೂ ಆಗಿಲ್ಲ. ಸೊ ನನಗೀಗ ಮಾಡ್ಬೇಕಂದ್ರೂ ಪಿಕೋ ಫಾಲ್ ಆಗಂಗಿಲ್ಲ. ನೋಡ್ಬೇಕು ಏನಾಗ್ತೈತೆ ಅಂಥೇಳಿ. ಒಂದು 3-4 ಹೊಸ ಸೀರೆಗಳು ತೆಗೆದು ಇಟ್ಕೊಂಡಿದ್ದೆ, ಯಾವುದು ಫೋಟೋಶೂಟ್ಗೆ ಇದು ಮಾಡಲಿ ಅಂಥೇಳಿ. ಬಟ್ ಫೈನಲ್ ಆಗಂತೂ ಒಂದು ತೊಗೊಂಡು ಬಂದಿದ್ವಲ್ಲ, ನಮ್ಮ ಹಸ್ಬೆಂಡ್ ಅವ್ರು ಕೊಡಿಸಿದ್ರು ಪ್ರೆಗ್ನೆನ್ಸಿ ಟೈಮ್ ಒಳಗೆ ಮೆಟರ್ನಿಟಿ ಶೂಟ್ಗೆ ಅಂತಾನೆ. ಅದು ಹಾಕ್ಕೋಬೇಕು ಅಂದ್ಕೊಂಡೇನ. ಮತ್ತು ಇನ್ನೊಂದು 2-3 ಚೂಸು ಮಾಡ್ಕೋಬೇಕು, ಅದ್ರಾಗ ಯಾವ್ದಾರ ಒಂದು. ಸೊ ಒಂದು 2 ಸೀರೆ ಒಳಗೆ ಶೂಟ್ ಮಾಡ್ಕೋಬೇಕಂತ ಅಂದ್ಕೊಂಡೇನ. ಸೊ ಬರ್ರಿ ಈಗ ವ್ಲಾಗ್ ಹಂಗೆ ಮಾತಾಡಕತ್ತಿದ್ನಿ. ಇಲ್ಲಿ ಒಂದು ಸೈಡ ಹಾಲು ಇಟ್ಟಿದ್ದೇನೆ ಕಾಯಕ್ಕೆ. ಆಮೇಲೆ ಇಲ್ಲಿ ಇದು ಇರೋದು ಸೋಯಾಬೀನ್ ಕುದಿಯಾಕೆ ಇಟ್ಟಿದೆ ನೋಡ್ರಿ. ಒಂದು ಹೇಳ್ಬೇಕಂದ್ರೆ ನಮ್ಮ ಮಮ್ಮಿ ಡೈಲಿ ಬೆಳಗ್ಗೆ ಡಬ್ಬಿ ತೊಗೊಂಡು ಬಂದಿರ್ತಾರೆ ನೋಡ್ರಿ. ಯಾಕಂದ್ರೆ ನಂಗೆ ಈಗಂತೂ ಭಾಳ ಅಂದ್ರೆ ಭಾಳ ಕಷ್ಟ ಆಗತೈತಿ. ಎದ್ದು ಕೂಡಲೇ ಅಂದ್ರೆ ನನಗೆ ಬಂದು ಕಿಚನ್ ಒಳಗೆ ಅಡುಗೆ ಮಾಡೋಕ್ಕನ ಆಗ್ತಾಯಿಲ್ಲ. ಫುಲ್ಲು ಹೊಟ್ಟೆ ಎಲ್ಲ ಇದಾಗಕ್ಕೆ ಸ್ಟಾರ್ಟ್ ಆಗ್ತಾವೆ, ಕಾಲೆಲ್ಲ ನುಸಕ್ಕೆ ಸ್ಟಾರ್ಟ್ ಆಗ್ತವೆ. ಫುಲ್ಲು ನಂಗೆ ಒಂಥರ ತ್ರಾಸಾಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಬೆಳಗ್ಗೆ ಎದ್ದ ತಕ್ಷಣ ಬಂದು ರೊಟ್ಟಿ ಬಡ್ದು ಪಲ್ಯ ಮಾಡಿ ಡಬ್ಬಿ ಕಟ್ಬೇಕಂದ್ರೆ ಆಗವತ್ತನ. ಹಾಗಾಗಿ ಬೆಳಗ್ಗೆ ಟೈಮ್ದಾಗ ಸ್ವಲ್ಪ ಈಸಿ ಆಗಲಿ ಅಂಥೇಳಿ ಪಾಪ ಅಡುಗೆ ಅದು ಮಾಡಿಕೊಂಡು ಬಂದಿರ್ತಾರೆ. ಡಬ್ಬಿ ಅಂದ್ರೆ ನಮ್ಮ ಚಿನ್ನುಗೆ ಡಬ್ಬಿ ಕಟ್ಬಿಟ್ರೆ ನಮ್ಗೆ ಟೆನ್ಷನ್ ಇರೋಂಗಿಲ್ಲ. ಅದಕ್ಕೆ ಅವ್ನಿಗೂ ಆಯಿತು, ನಮಗೆ ಬೆಳಗ್ಗೆ ನಾಷ್ಟಾಕೊಂಡು ಆಯ್ತು ಅಂಥೇಳಿ ಎಲ್ಲ ತೊಗೊಂಡು ಬಂದಿರ್ತಾರೆ. ಸೊ ಏನು ತಂದಾರೆ ಇವತ್ತು ಅಂಥೇಳಿ ತೋರಿಸ್ತೀನಂತ. ಇಲ್ಲಿ ನೋಡ್ರಿ, ಇದು ಕೊಬ್ಬರಿ ಚಟ್ನಿ ಮತ್ತು ಸೌತೆಕಾಯಿ, ಮೂಲಂಗಿ, ಕ್ಯಾರೆಟ್ ಎಲ್ಲ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಾರ. ಇದು ತಪ್ಪಲ ತೊಗೊಂಡು ಬಂದಾರ, ಇದು ಮೆಂತೆ. ಆಮೇಲೆ ಇಲ್ಲಿ ರೊಟ್ಟಿ, ಇದು ಮೆಂತೆ ಪಲ್ಯ, ಹಿಟ್ಟಿನ ಚಕ್ಲಿ, ಮತ್ತು ಇದೊಂದು ಚಟ್ನಿ ಐತಿ. ಮತ್ತು ಕಡುಬು ನೋಡ್ರಿ. ಕಡುಬು ನಮ್ಮ ಚಿನ್ನೋಗೆ ಭಾಳ ಇಷ್ಟ, ಹಾಗಾಗಿ ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಕಡುಬನ್ನು ತೊಗೊಂಡು ಬಂದಾರ, ಅವ್ನು ತಿನ್ನಾಕಿರಲಿ ಅಂಥೇಳಿ. ಮತ್ತು ನಾನು ಈಗ ಪಲ್ಯ ತೊಗೊಂಡು ಬಂದಾರಲ್ಲ ಮಮ್ಮಿ, ಇದ್ರೊಳಗೆ ಮೆಂತೆ ಇವನದು ತಿನ್ನಾಕ ಒಂದು ಸ್ವಲ್ಪ ಇದು ಮಾಡ್ತಾನೆ ನಮ್ಮ ಚಿನ್ನು. ಅದಕ್ಕೆ ಇಲ್ಲಿ ಸೋಯಾಬೀನ್ ಕುದಿಸಿದೇನ ಪಲ್ಯ ಮಾಡ್ಬೇಕಂತ ಹೇಳಿ
ಇದೊಂದು ಪಲ್ಯ ಮಾಡಿ ಅವ್ನಿಗಷ್ಟ ಡಬ್ಬಿ ಕಟ್ತೇನೆ. ಯಾಕಂದ್ರೆ ಅವ ಬೇರೆ ಪಲ್ಯ ತಿನ್ನಕ್ಕೆ ಒಲ್ಲೆನತ್ತಾನ. ಡೈಲಿ ಏನು ಮಾಡತ್ತಾರಂದ್ರೆ ನಮ್ಮ ಚಿನ್ನು ಪಾಪ ನಮ್ಮ ಮಮ್ಮಿ ತೊಗೊಂಡು ಬಂದಿರ್ತಾರೆ ಆ ಡಬ್ಬಿ ಎಲ್ಲ. ನಾ ಕಟ್ಟಿರ್ತೇನೆ. ಬಟಾಟಿ ಪಲ್ಯ ಆಗಿರ್ಬೋದು, ಕುಂಬಳಕಾಯಿ ಪಲ್ಯ ಆಗಿರ್ಬೋದು, ಮೆಂತಿ, ಲಾಲ್ ಬಾಜಿ, ಮೂಲಂಗಿ ಪಲ್ಯ ಎಲ್ಲನೂ ಏನೇನು ಬೆಳಗ್ಗೆ ಫ್ರೆಶ್ ಮಾಡ್ಕೊಂಬಂದಿರ್ತಾರೆ. ಇವೇನು ಮಾಡ್ತಾನಂದ್ರೆ ರೊಟ್ಟಿ ಅಷ್ಟೇ ತಿನ್ನತ್ತಾನ, ರೊಟ್ಟಿ ಚಪಾತಿ ಅದು ಪಲ್ಯಗಳೆಲ್ಲ ಹಂಗೆ ಇಟ್ಕೊಂಬರಕತ್ತಾನ. ನನಗೂ ಈ ಟೈಮ್ದಾಗ ಅವ್ನು ಹೊಡೆದು ಬೈದು ಇದು ಮಾಡಿ ಹೇಳ್ಬೇಕಂದ್ರೆ ಆಗ್ವತ್ತು. ಅದೊಂದು ತಲೆಯಾಗೈತೆ ಅವಂಗೆ. ಮಮ್ಮಿ ಏನೂ ಮಾಡೋಂಗಿಲ್ಲ, ಆಕೀಗ ಓಡಾಡಿ ನನಗೆ ಇದು ಮಾಡೋಕ್ಕಾಗಂಗಿಲ್ಲ ಹೊಡ್ಯಾಕದು ಅಂಥೇಳಿ. ಹಾಗಾಗಿ ಡೈಲಿ ಬಿಟ್ಕೊಂಬರಕತ್ತಾನ ನೋಡ್ರಿ ಡಬ್ಬಿ. ಮಾರ್ನಿಂಗ್ ಒಂದು ಸ್ವಲ್ಪ ತಿಂದು ಹೋಗಿರ್ತಾನೆ ಅಷ್ಟು, ಮಧ್ಯಾಹ್ನ ಡಬ್ಬಿ ಕಟ್ಟಿರೋದೆಲ್ಲ ಹಂಗೆ ಬಿಟ್ಕೊಂಬರ್ತಾನೆ. ಆಮೇಲೆ ತಿನ್ನಕ್ಕೆ ಹೋಗ್ತಾನೆ. ನಾನು ಅನ್ನತ್ತೀನಿ, ಸ್ಕೂಲೊಳಗೆ ಹೊಟ್ಟೆನ ಹಶ್ವಾಗಂಗಿಲ್ಲ ನಿಂಗೆ, ಯಾಕೆಲ್ಲ ಬಿಟ್ಕೊಂಬರಾಕತ್ತಿದ್ದಿ ಅಂತ ಹೇಳಿ ಕೇಳವಲ್ನ. ಅದಕ್ಕೆ ಮತ್ತು ಇವತ್ತೂ ಬಿಟ್ಕೊಂಬಂದ್ರೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಸೋಯಾಬೀನ ಕುದಿಸಿನ ಅದೊಂದು ಪಲ್ಯ ಮಾಡಿಬಿಟ್ರೆ ಆತ. ಪಟ ಪಲ್ಯ ಮಾಡಿ ಡಬ್ಬಿ ಕಟ್ಬಿಡ್ತಾನೆ. ನಮ್ಮ ಚಿನ್ನು ರೆಡಿ ಆಗತ್ತ ನೋಡ್ರಿ. ಫುಲ್ ಗದ್ದಲ. ಬೆಳಗ್ಗೆ ರೆಡಿ ಆಗ್ಬೇಕಂದ್ರೆ ಫುಲ್ಲು ಜೋರು ಇರ್ತೈತಿ ಕಾಡೋದು ಪಪ್ಪನ್ನ. ಹೇಳಿದ್ ಕೇಳಂಗಿಲ್ಲ. ಈಗ ಟೈಮ್ ಟೇಬಲ್ ಪ್ರಕಾರ ಬುಕ್ ಇಟ್ಕೋಬೇಕಾ, ಏನು ಮಾಡ್ತಾನೆ ಗೊತ್ತಿಲ್ಲ. ಇತ್ತೀಚೆಗೆ ಭಾಳ ಅಂದ್ರೆ ಭಾಳ ವಾಂಡಾಗಿದ್ದಾನೆ ಪ್ರೆಗ್ನೆಂಟ್ ಇದ್ದಾಗಿಂದನೂ. ಮೊದಲಾದ್ರೆ ಸ್ವಲ್ಪ ಓಡಾಡಿ ಅವ್ನು ಹಿಡ್ಕೊಂಡು ಹೊಡಿಬೋದಿತ್ತು. ಏನೂ ಮಾಡೋಕ್ಕಾಗತ್ತಿಲ್ಲ. ಅದಕ್ಕೆ ಅದೊಂದು ಇದಾಗೈತೆ ಅವ್ನಿಗೆ. ಹಠ ಭಾಳ ಮಾಡಕತ್ತಾನ. ಇನ್ನು ಎಕ್ಸಾಮ್ ಬಂದರೆ ಏನು ಮಾಡೋದು ಅದೇ ಟೆನ್ಷನ್ ಆಗೈತೆ ನನಗೆ. ಚಿನ್ನು ಚಿನ್ನ ಟೈಮ್ ಟೇಬಲ್ ಪ್ರಕಾರ ಬುಕ್ ಇಟ್ಕೋವಾ ಪುಟ್ಟ. ಓ ನೀ ಚಟ್ನಿ ಹಂಗ ಬಿಟ್ಕೊಂಬಂದಿಲ್ಲ. ಇದು ಬೇಡ ಚಿನ್ನು, ಸೋಯಾಬೀನ್ ಬೇಡ. ಏನ್ ಮಾಡ್ಬೋದು? ಹಂಗಲ್ಲ, ಅದನ್ನ ಈಡ, ಅದೇನು ಆಗಂಗಿಲ್ಲ. ಸೋಯಾಬೀನ ಮತ್ತು ಜುನ್ಕಾಯಿ ಐತಿಲ್ಲ ಅದನ್ನ ಸೋಯಾಬೀನ್ ಮತ್ತು ಚಟ್ನಿ ಆಗುತ್ತೆ ಮಾಡ್ರಿ. ಮತ್ತು ರೊಟ್ಟಿನ ಒಂದಿಡ, ಅದ ಒಂದು ರೊಟ್ಟಿ ಒಂದು ಚಪಾತಿ ಇಡ್ಲಿ, ಒಂದು ರೊಟ್ಟಿ ಇಡ. ಹಂಗಲ್ಲ ಡಬ್ಯಾಗಲ್ಲ, ನಮ್ಮ ಮನೆಗೆ ಗೊತ್ತಿಲ್ಲ. ಒಂದು ರೊಟ್ಟಿ ಇಡ್ರಿ ಸಾಕು. ಈಗ ಚಪಾತಿ ಮತ್ತು ಪಲ್ಯ ಹಚ್ಚಿದ ಜುನ್ಕ ಅಲ್ಲ ಜುನ್ಕ ಬೇಡ. ಈಗ ನೀನು ಡಬ್ಬಿ ಒಳಗೆ ಏನು ಹಾಕಲಿ? ಡಬ್ಬಿ ಒಳಗ ಚಪಾತಿ ಇದು ಜುನ್ಕ ಬೇಡ. ಮತ್ತು ನಾ ಬನ್ಕುಲ ಒಂದು ರೊಟ್ಟಿ ಇಡು ಮತ್ತು ಇದು ಮತ್ತು ಇದು ಕ್ಯಾರೆಟ್ ಅದು ಹಾಕಿ ಹಿಂಗೆ ಬೇಡ ಸೌತೆಕಾಯಿ. ಆಯ್ತು. ಟಿಫನ್ ತಿನ್ಕೊಂತ ಟಿವಿ ನೋಡತ್ತ ನೋಡ್ರಿ. ಟಿಫನ್ದಾಗ ಒಂದು ಚಪಾತಿ, ಒಂದು ರೊಟ್ಟಿ, ಕ್ಯಾರೆಟು, ಆಮೇಲೆ ಸೋಯಾಬೀನ್ ಪಲ್ಯ ಅವ್ನಿಗೆ ಇಷ್ಟ ನೋಡ್ರಿ. ಮತ್ತು ಜುನ್ಕ ಬ್ಯಾಡ ಅಂತಿದ್ದ ಆದರೂ ಹಾಕಿದ್ನಿ. ಡೈಲಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವನು ಒಂದು ಹೊಮ್ಮ ಕೊಟ್ಟು ಹೋಗ್ತಾನೆ ನೋಡ್ರಿ. ಅದೇ ಕೊಟ್ಟು ಹೋಗಾಕತ್ತಾನ. ಬರೇ ಏನಾರ ಎಲ್ಲಿ ನಿಂತದ ಬಂದಿಲ್ಲ. ಇರೋತ್ ಹೋಗಿ ನಿಲ್ಲೋಗ್ರಿ. ಬಂತಂದ್ರೆ ಹತ್ತಿಸ್ ಕಳಿಸ್ಬಿಡು.
ಟೈಮ್ ಆಗೈತ್ಲ. ಇಲ್ಲೆಲ್ಲ ನೋಡ್ಬೋದು ರೋಡೆಲ್ಲ ಇದು ಮಾಡಿದ್ದಾರೆ ನೋಡ್ರಿ, ಅಡ್ಡಿದ್ದಾರೆ 24 hours ವಾಟ್ರ್ ಇದು ಮಾಡ್ಬೇಕಂತ ಹೇಳಿ. ಅದಕ್ಕೆ ಆಟೋ ಬರ್ಬತ್ತಿಲ್ಲಿ ಫುಲ್ ಎಂಡಿಗಲ್ಲಿ ನಿಲ್ಲತೈತಿ, ಅದಕ್ಕೆ ಕರ್ಕೊಂಡು ಹೋದ್ರು. ನಾವೆಲ್ಲ ಸಿಹಿ ಸುದ್ದಿ ಕೇಳಕ್ಕೆ ಎಷ್ಟು ಆತರದಿಂದ ಕಾಯ್ತಾ ಇದೀವಿ ಗೊತ್ತಾ? ಬೇಗ ಹೇಳು. ಇದ್ರದ್ದು ಕುಕ್ಕರ್ ಸಿಟಿ ಒಂದು ಇದಾಗಿತ್ತು ನೋಡ್ರಿ. ಒಂದು 4-5 ತಿಂಗಳಿಂದ ಈ ಕುಕ್ಕರ್ನ ಯೂಸ್ ಮಾಡತ್ತಿರ್ಕಿಲ್ಲ ನಾನು. ಸಿಟಿ ಅಂದ್ರೆ ಮನೆ ಒಳಗೆ ಎಲ್ಲೋ ಬಿದ್ದೈತಿ ಸಿಗವತ್ತನ, ಅದಕ್ಕೆ ನಮ್ಮ ಹಸ್ಬೆಂಡ್ ಅವ್ರು ತೊಗೊಂಡು ಬಂದರು. ಇನ್ನು ಯೂಸ್ ಮಾಡ್ಬೋದು ಇದನ್ನ. ನಿನ್ನೆ ನಮ್ಮ ಹಸ್ಬೆಂಡ್ ಅವ್ರು ಇದನ್ನ ತಂದಿರು ನೋಡ್ರಿ, ಕುಂದ ಫುಲ್ ಡಬ್ಬಿ ಒಳಗೆ ತುಂಬಿತ್ತ. ಚಿನ್ನು, ನಾನು ಮತ್ತು ನಮ್ಮ ಹಸ್ಬೆಂಡ್ ಅವ್ರು 3 ಜನ ತಿಂದಿದ್ವಿ, ಇನ್ನೊಂದು ಸ್ವಲ್ಪ ಉಳ್ದಿತ್ತ. ಈಗ ಒಂಥರ ಕ್ರೇವಿಂಗ್ಸ್ ಆಗ್ತಿರ್ತೈತಲ್ಲ, ಅದಕ್ಕೆ ತೊಗೊಂಬಂದಿದ್ರೆ. ಮಸ್ತ್ ಐತಿ, ಬೆಳಗಾವಿ ಕುಂದ. ಖಾಲಿ ಆಯಿತು. ನಮ್ಮ ಹಸ್ಬೆಂಡ್ ಅವ್ರು ಹಾದಿ ನೋಡ್ಕೊಂಡು ಕೂತಿದ್ದೆ ನೋಡ್ರಿ, ಊಟಕ್ಕೆ ಬರ್ತಾರಂತ ಹೇಳಿ. ಬಟ್ ಬರಂಗಿಲ್ಲ ಅಂದ್ರೆ ಆಲ್ಮೋಸ್ಟ್ ಅವರು ರೆಗ್ಯುಲರಾಗಿ ಈಗ ಊಟಕ್ಕೆ ಬರೋದೇ ಇಲ್ಲ, ಹೊರಗಡೆನ ಊಟ ಮಾಡ್ತಾರೆ. ಯಾಕಂದ್ರೆ ಲೇಟ್ ಆಗ್ತೈತಿ ಮತ್ತು ಕೆಲಸ ಇರ್ತದೆ, ಬ್ಯುಸಿ ಇದ್ದಾನಂತ ಹೇಳಿ. ಸೊ ಅದಕ್ಕೆ ಇವಾಗ ಊಟ ಮಾಡಕ್ಕೆ ಕೂತೇನೆ. ಊಟಕ್ಕೆ ಏನದ ಅಂತಂದ್ರೆ ಇಲ್ಲಿ ನೋಡ್ಬೋದು ಅನ್ನ ಸಾಂಬಾರು ಮಾಡಿದ್ದೇನೆ, ಮತ್ತು ಬೆಳಗ್ಗೆ ಇದು ಏನದು ಸೋಯಾಬೀನ್ ಪಲ್ಯ ಮಾಡಿದ್ದೆ. ಕ್ಯಾರೆಟು, ಸೌತೆಕಾಯಿ, ಮೂಲಂಗಿ ಕಟ್ ಮಾಡಿ ಇಟ್ಕೊಂಡೇನ. ಸೊ ಇದು ಇವಾಗ ಮಧ್ಯಾಹ್ನದ ಊಟ ನೋಡ್ರಿ. ಈಗ ಮಧ್ಯಾಹ್ನ ಆಗೈತೆ ನೋಡ್ರಿ. ಸೊ ಊಟ ಅದು ಎಲ್ಲ ಮಾಡಿಕೊಂಡು ರಿಲ್ಯಾಕ್ಸ್ ಆಗ್ಬೇಕನ್ನತ್ತಿದ್ದೆ. ಏನಂದ್ರೆ ಹಸ್ಲೇನ ಮತ್ತು ಹುರೇನ ಇಬ್ಬರು ಬಂದಾರ, ಆಟ ಆಡಕತ್ತಾರ. ನಮ್ಮ ಚಿನ್ನು ಆಟ ಆಡ್ತಾನ ಅವ್ರ ಜೊತೆ, ಬಟ್ ಅವ್ನು ಇನ್ನೂ ಸ್ಕೂಲ್ದಿಂದ ಬಂದಿಲ್ಲ ನೋಡ್ರಿ. ಆದರೂ ಬಂದಾರ. ಸೊ ಅದಕ್ಕೆ ಅವ್ರ ಪಾಡಿಗೆ ಬಿಟ್ನಿ. ಆಟ ಆಡಕ್ಕೆ ಅದು ನೋಡಿ ಬೇಕನ್ನಕತ್ತ, ಅದಕ್ಕೆ ಅದನ್ನ ಆಟ ಆಡಕ್ಕೆ ಕೊಟ್ನಿ, ತೊಗೊಂಡು ಆಡಕತ್ತಾರ. ನಮ್ಮ ಹಸ್ಬೆಂಡ್ ಅವರು ಆಫೀಸ್ಗೆ ಹೋಗಿದ್ದಾರೆ ನೋಡ್ರಿ. ಸೊ ಇಲ್ಲಿ ಏನಂದ್ರೆ 24 hours ಪೈಪ್ ಅದು ಕೂಡ್ಸಾಕತ್ತಾರಲ್ಲ, ಹಾಗಾಗಿ ಮತ್ತೆ ವಾಪಸ್ ಬಂದರು. ಅದೆಲ್ಲ ಹೇಳ್ಬೇಕಂತ ಹೇಳಿ ಇಲ್ಲಿ ಬಂದು ಏನಂದ್ರೆ ಕಾಂಕ್ರೀಟ್ ಇದು ಮಾಡಿ ಅದೆಲ್ಲ ಪ್ಯಾಕ್ ಮಾಡಕತ್ತಾರ. ಹಡ್ಡಿದ್ರ ನಿನ್ನೆದು. ಸೊ ಕಲ್ಲದು ಅದು ಕಾಣಕತ್ತವ ನೋಡ್ಬೋದು ರೋಡ್ನಾಗ. ಅದಕ್ಕೆ ಈಗ ಎಲ್ಲೆಲ್ಲಿ ಹಡ್ಡಿ ಅವ್ರ ಪೈಪ್ ಹಾಕಿದಾರಲ್ಲ ಅಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಇದು ಮಾಡಿ ಹೊಂಟಾರ. ನೋಡ್ರಿ ಇಲ್ಲಿ ಬಂದು ಆಟ ಆಡತ್ತಾರ ಇವರ ಇಬ್ರು. ಹಾಯ್ ಹಾಯ್ ಸರ. ಹುರೇನ್ ಹಸ್ಲೇನ್ ನೋಡ್ರಿ ಹಾಯ್ ಮಾಡತ್ತಾಳ. ಹುರೇನ ಹಸ್ಲೇನ ಇಬ್ರು. ಈಗ ಅಂಜನ್ ಬರ್ತಾನು, ಆಟ ಆಡೋ ತಗೊಂಡು ಆಟ ಆಡಕತ್ತಾರ. ಅಂಜನು ಬಂದ ಬಿಟ್ಟು ನಮ್ಮ ಹಸ್ಬೆಂಡ್ ಅವ್ರ ಮನೆಗೆ ಬಂದಿದ್ರು ನೋಡ್ರಿ. ಸೊ ಆಮೇಲೆ ಅವ್ರು ಆಫೀಸ್ಗೆ ಹೋಗ್ಬೇಕಾದ್ರೆ ಆಟೋ ಹೇಳಿದೆ ನಮ್ಮ ಚಿನ್ನು ಬರಾತಿದ್ದಂತ. ಒಂಥರ ಬ್ಯಾಗೆಲ್ಲ ಇದು ಮಾಡ್ಕೊಂಡು ಮುಖ ಇದು ಮಾಡಿ ಒಂಥರ ಇದು ಮಾಡ್ಕೊಂಡು ಬರಾತಿದ್ದಂತ. ಅದಕ್ಕೆ ಏನಾತಂತ ಕೇಳಿದ ಕೂಡಲೇ ಎದೆ ನುಸಾತೈತಿ ನಂದು, ಹೊಟ್ಟೆ ಇದಾಗತೈತಿ ಅಂತಂದಾನ. ಅದಕ್ಕೆ ಅಂಜಿ ಮತ್ತು ಅವ್ರು ಕರ್ಕೊಂಡು ಬಂದಾರ ಮನೆಗೆ. ಬಂದ ಇವ ತ್ರಾಸ ಮಾಡ್ಕೊಳತ್ತಾನ, ಏನಾಗೈತೆ ನೋಡಿ ಇವಂಗ ಅಂತ ಅನ್ನಕತ್ರ. ನನಗೆ ಮೊದಲೇ ಅಂಜಿಗೆ ಬರ್ತೈತಿ ಏನಾದರೂ ಈ ಥರ ಇದು ಮಾಡಕತ್ರ. ಮತ್ತು ಎದೆಲ್ಲ ಹೇಳೋದು ನೋಡಿದ್ವಿ, ಕೇಳಕತ್ರ ಕರೆಕ್ಟಾಗಿ ಏನೂ ಹೇಳವಲ್ಲ. ಎದೆ ನುಸಾತೈತಿ ಅನ್ನತಾನು, ಮತ್ತು ಹೊಟ್ಟೆ ಒಳಗೂ ಒಂಥರ ಆಗತ್ತೈತೆ ಅನ್ನತಾನ. ಮತ್ತು ಆ್ಯಪಲ್ ಕಟ್ ಮಾಡಿ ಕೊಡಂದ್ರೆ ನಮ್ಮ ಹಸ್ಬೆಂಡ್ ಅವರು. ಸೊ ಆ್ಯಪಲ್ ಕಟ್ ಮಾಡಿ ಕೊಟ್ನಿ, ತಿಂದ. ನಾ ಇನ್ನೂ ಹೋಗ್ಬೇಡ್ರಿ ನೀವು, ಇನ್ನೊಂದು ಸ್ವಲ್ಪ ನಿಲ್ರಿ, ನಂಗೆ ಮೊದಲೇ ಭಯ ಆಗ್ತೈತೆ ಅನ್ನತ್ತಿದ್ನಿ. ಒಂದು 10 ನಿಮಿಷ ನಿಂತರು, ಆಮೇಲೆ ಹೋದ್ರು ಅವ್ರು. ಆಮೇಲೆ ಆ್ಯಪಲ್ ತಿನ್ನಿಸಿ ಅವಂಗ ರೊಟ್ಟಿ ಒಂದು ಸ್ವಲ್ಪ ತಿನ್ನಿಸಿದ್ನಿ, ಬಿಸಿ ಮಾಡಿ ರೊಟ್ಟಿ ತಿಂದ. ಮತ್ತು ನನಗೆ ಸ್ವಲ್ಪ ಹಾಲು ಕೊಡೋಣಕತ್ತ, ಹಾಲು ಕೊಟ್ನಿ, ಕುಡ್ದ.
ಈಗ ಬಂದಿದ್ದು ನೋಡ್ರಿ ಇಲ್ಲಿ ಅವನ್ನ ಕರ್ಕೊಂಡು ಬಂದಿದ್ದೆ ನಮ್ಮ ಹಸ್ಬೆಂಡ್ ಅವ್ರು ಅಂದಿದ್ರು ಅವ್ನಿಗೆ ಎಲ್ಲ ತಿನ್ನಿಸಿ ಕರ್ಕೊಂಡು ಹೋಗಿ ಮಲ್ಕೊಂಡ್ಬಿಡು ರೆಸ್ಟ್ ಮಾಡೋಕೆ ಹೋಗ್ರಿ ನೀವು ಅಂಥೇಳಿ ಕರ್ಕೊಂಡು ಬಂದೀನಿ. ಈಗ ಮತ್ತೆ ಕೆಳಗೆ ಹೋಗಿದ್ದಾನ. ಚಿನ್ನು ಬಾ ಎಲ್ದಿ ಏನೋ ಮಾಡತ್ತಾನ ಅವ ನಮ್ಗೆ ಕಾಡ್ತಿರ್ತಾನೆ, ಭಾಳ ಕೆಟ್ಟ ಕಾಡ್ತಿರ್ತಾನೆ. ಅದು ಕಾಡು ಮುಂದೆ ಸಿಟ್ಟು ಬರ್ತಿರ್ತೈತೆ, ಕಾಡ್ತಿ ಎಷ್ಟು ಅಂತೈತೆ. ಈ ಥರ ಮಾಡಕತ್ರ ಮತ್ತೆ ಅನಿಸುತ್ತೆ ಹಂಗೆ ಇದ್ರನ್ನ ಬೆಟ್ರ್ ಅಂತೇಳಿ. ಬಾ ಏನು ಮಾಡತ್ತಿದ್ದಲ್ಲಿ? ಈಗ ಆರಾಮ ಅನ್ಸತ್ತೇನೆ ಇಲ್ಲಪ್ಪ? ಹಾಂ ಆರಾಮ ಅನ್ಸತ್ತೆ? ಏನು ಅನ್ಸತ್ತೆ? ಕಡಿಮೆ ಆಗೈತೇನಿಲ್ಲ? ನಡಿ ಮಲ್ಕೊಂಡಂತ. ಅವ್ನು ಕಾಡಕತ್ರನೂ ಒಂಥರ ಅನ್ಸತಿ. ಮತ್ತು ಈ ಥರ ಮುಖ ಇದು ಮಾಡಿ ಹಂಗಾಗತ್ತೈತಿ ಹಿಂಗಾಗತ್ತೆ ತ್ರಾಸ ಅಂತ ಅನ್ನಕತ್ರ ಇನ್ನೂ ಹೆದರಿಕೆ ಬಂದುಬಿಡ್ತೈತೆ ನಮ್ಗೆ. ಮಲ್ಕೊಂಡಂತೀಗ ಸಾಯಂಕಾಲ ಆಯ್ತು ನೋಡ್ರಿ. ಮಲ್ಕೊಳ್ಳಿಲ್ಲ. ಮಲ್ಕೋಬೇಕಂದ್ರೆ ನಮ್ಮ ಚಿನ್ನು ಮಲ್ಕೊಳಕ್ಕೆ ಕೊಡಲಿಲ್ಲ. 6 ಗಂಟೆವರೆಗೂ ಮೇಲಿಂದ ಕೆಳಗಿಂದ ಮೇಲೆ ಹಿಂಗೆ ಓಡಾಡಿಟ್ಟ. ಆಮೇಲೆ ಮಲ್ಕೋ ಅಂದ್ರೆ ಮಲ್ಕೋಲಿಲ್ಲ. ಸೊ ಹಂಗಾಗಿ ನಾನು ಮಲ್ಕೋಲಿಲ್ಲ. ಅಟ್ಲೀಸ್ಟ್ ಎಡಿಟಿಂಗ್ ಆದರೂ ಮಾಡ್ಕೊಂಡ್ರಾಯ್ತಂತ ನಾ ಎಡಿಟಿಂಗ್ ಮಾಡ್ಕೊಂಡು ಮಲ್ಕೊಂಡೆ. ಈಗ ನೋಡಿದ್ರೆ ಇಲ್ಲಿ ನೋಡಿರಿ ಮಲ್ಕೊಂಡು ನಾನು ಅದು ಹಂಗೆ ಅಲ್ಲ, ಇಲ್ಲಿ ಇದೆಲ್ಲನೂ ಕಿತ್ತಾಡಿ ಒಗ್ದಾನ ನೋಡ್ರಿ. ಅದ್ರ ಮ್ಯಾಗ ಮಲ್ಕೋತೀನಿ ಅಂತ ಅದನ್ನೆಲ್ಲ ತೆಗ್ದು ಅದು ಬಿಟ್ಟ ಮತ್ತು ಇಲ್ಲಿ ಬಂದು ಮಲ್ಕೊಂಡ. ಎಲ್ಲ ಹೆಂಗೆ ಮಾಡಿದಾನ. ಬಟ್ ನನಗೆ ಮಾತ್ರ ನಿದ್ದೆ ಇಲ್ಲ. ಕರೆಕ್ಟಾಗಿ ಹೇಳಿದ ಕೂಡಲೇ ಮಲ್ಕೊಂಡಿದ್ದಂದ್ರೆ ನನಗೂ ನಿದ್ದೆ ಆಗ್ತಿತ್ತು. ಹಿಂಗೆ ಮಾಡ್ತಾನೆ ನೋಡ್ರಿ. ಯಾವಾಗ ನೋಡ್ತೀವಿ ಅವಾಗ ಏನು ಮಾಡೋದು. ಆಮೇಲೆ ಆರಾಮಾಗಿ ನಿದ್ದೆ ಹೊಡಿತಾನೆ. ನನ್ನ ನಿದ್ದೆ ಎಲ್ಲ ಹಾಳಾಗ್ತದೆ. ಇಲ್ಲಿ ನೋಡ್ರಿ ನಮ್ಮ ಸುಂದ್ರಿನೂ ಅಟ್ಟ ಕಾಡಕತ್ತಾಳ. ಫುಡ್ ಹಾಕಿದ್ದೇನೆ ಖರೆ ಮ್ಯಾಲೆ ಓಡಿ ಬರಾಕತ್ತಿದ್ಲು. ಬೈಕ್ ಕೂಡಲೇ ನಿಂತಾಳ. ನಡಿ ಹೊಡ್ಸ್ಕೊತಿಲ್ಲ ಅಂದ್ರೆ ನನ್ನ ಕಡೆಯಿಂದ ಸುಮ್ಮ ಎದಕ್ಕೆ ಒದರ್ತಿ? ಹಾಂ ನಾಡೆ ಸುಂದ್ರಿ ನಡಿ. ಎಷ್ಟು ಮಂಡದಿ ಮತ್ತು ನೀನು ನಾಡೆ ಕೆಳ ನಡಿ ನಾಡೆ ನಡಿ. ಎಷ್ಟು ಸಾವಕಾಶ ಅದ ಏನು? ಟ್ಯಾಂಟಡ ಏನೋ ತಂದಾರ ನೋಡ್ರಿ ನಮ್ಮ ಹಸ್ಬೆಂಡ್ ಅವರು. 1 2 3 ಅದಲ್ಲ 3 ಪ್ಯಾಕ್ ತಿನ್ನಾಕ ತೊಗೊಂಬಂದಾರ ನೋಡ್ರಿ. ಏನು ತೊಗೊಂಬರ್ಲಿ ಅಂತೇಳಿ ಕಾಲ್ ಮಾಡಿದ್ರೆ ಅದಕ್ಕೆ ಬಜ್ಜಿ ತೊಗೊಂಬರ್ರಿ ಅಂತ ಹೇಳಿದ್ನಿ. ಸೊ ಏನು ತಂದಾರ ನೋಡೋಣ ನೋಡ್ರಿ. ಪ್ಲೇಟ್ ಮುಚ್ಚಿಟ್ಟಿದ್ದಾನ. ಏನಂದ್ರೆ ಮೊನ್ನೆ ಮದ್ವೆಗೆ ಹೋಗಿದ್ವಿ ನೋಡ್ರಿ. ಅವರು ಪ್ಲೇಟ್ ಕೊಟ್ಟಾರ. ಮದುಮಗಳು ಬಂದ್ಲಂತ ಅದಕ್ಕೆ ಬುತ್ತರೊಟ್ಟಿ ಅಂತಾರೆ ನೋಡ್ರಿ. ಹಂಗೆ ತೊಗೊಂಡು ಬಂದಿರ್ತಾರೆ. ಅದಕ್ಕೆ ಎಲ್ಲರಿಗೂ ಕೊಡ್ತಾರೆ. ಬಾಳೆಹಣ್ಣು, ಚಟ್ನಿ, ಬದನೆಕಾಯಿ ಪಲ್ಯ, ಅನ್ನ, ವಟಾಣಿಕಾಳು ಪಲ್ಯ, ಹುಗ್ಗಿ, ಜಿಲೇಬಿ. ಬಜ್ಜಿ ಮೆಣಸಿನ್ಕಾಯಿ ಕಚ್ಚ ಕಚ್ಚ ಕಡ ತಿನ್ಬೇಕು. ಪಾವ್ ನೋಡ್ರಿ. ಆಮೇಲೆ ಬಜ್ಜಿ ಮೆಣಸಿನ್ಕಾಯಿ ನೋಡ್ರಿ ಅಂತೂ ಬಾಯಾಗ ನೀರು ಬರತೈತಿ. ಬಟ್ ತಿನ್ನಕ್ಕೆ ಗಟ್ಟಿರ್ಬೇಕಷ್ಟೆ. ಇವು 3 ವಡ. ನಮ್ಮ ಹಸ್ಬೆಂಡ್ ಅವರು ಮತ್ತು ಚಿನ್ನು ಇಬ್ಬರು ಟಿ ವಿ ನೋಡತ್ತಾರ. ನಂಗೆ ವಾಟರ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಡಾಕ್ಟರ್ ಜಾಸ್ತಿ ದೂರ ವಾಕ್ ಮಾಡಬೇಡ್ರಿ, ಮನೆ ಒಳಗನ ಅಲ್ಲೇ ಜಸ್ಟ್ ಹಾಲ್ ಒಳಗೆ 1-2 ರೌಂಡ್ ವಾಕ್ ಮಾಡಿ ರೆಸ್ಟ್ ಮಾಡಿರಿ ಅಂತ ಹೇಳಿದ್ರೆ ಅದಕ್ಕೆ ಹೊರಗೆ ಹೋಗಿಲ್ಲ, ಇಲ್ಲೇ ವಾಕ್ ಮಾಡತ್ತೇನೆ. ಇವತ್ತಿನ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಬಾಯ್.